ನನ್ನ ಟೈಮ್ ಸರಿ ಇಲ್ವೋ ಅಥವಾ ನಾನೇ ಸರಿ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ನನಗೆ ಮಾತ್ರ ಹಿಂಗೆ ಆಗುತ್ತಾ ಅಥವಾ ಎಲ್ಲರಿಗೂ ಹಿಂಗೆ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಹುಡುಗಿ. ಸಂಜೆ ಮಲ್ಕೊಳ್ವಾಗ ಲೇಟಾಗಿ ಎದ್ದೇಳೋಣ ಅಂತ ಮಲ್ಕೊಂಡೆ. ನನ್ನ ಹಣೆ ಬರೋಕ್ಕೆ 5 ಗಂಟೆಗೆ ಕಾಲ್ ಮಾಡಿದ್ರು, ಗೆಣಸು ಕೀಳಕ್ಕೆ ಬರ್ತಾಯಿದ್ದೀವಿ, ಬೇಗ ಬನ್ನಿ, ಬೇಗ ಟ್ಯಾಕ್ಟರ್ನ ಕರೆಸಿ ಅಂತ. ಅಲ್ಲಿ 5 ಗಂಟೆಗೆ ನನ್ನ ಟ್ಯಾಕ್ಟರ್ಗೆ ಕಾಲ್ ಮಾಡಿದೆ. ಅವರು 5 ಗಂಟೆಗೆ ಬಂದು ನಿಂತಿದ್ರು. ಸೊ ಹೊಲದಲ್ಲೆಲ್ಲ ಪೈಪ್ ಇತ್ತು ಅಂದ್ಬಿಟ್ಟು ಪೈಪೆಲ್ಲ ಸೈಡಿಗೆ ತೆಗ್ದೋದಕ್ಕೆ ಅವ್ರಿಗೆ ಉಳಕ್ಕೆ ಹೆಲ್ಪ್ ಮಾಡಿಕೊಟ್ಟೆ. ಹಂಗೆ 6 ಗಂಟೆಗೆ ಬರ್ತೀನಿ ಅಂದಿದ್ದ ಜನಗಳು 7 ಗಂಟೆ ಆದರೂ ನಾಪತ್ತೆ ಆಗ್ಬಿಟ್ಟಿದ್ರು. ಅಂತೂ ಇಂತೂ 7 ಗಂಟೆಗೆ ಜನ ಬಂದರು ಅಂದ್ಬಿಟ್ಟು ಅವ್ರಿಗೆ ಹೊಲ ಎಲ್ಲ ತೋರಿಸ್ಬಿಟ್ಟು ನಾನು ಹೋಗಿದ್ದೆ ಮನೆ ಕಡೆ. ಬಟ್ ನನಗೆ ಒಂದೇ ಒಂದು ವಿಷಯ ಕಾಡ್ತಿರೋದು ಏನಂದರೆ, ನಮ್ಮ ಅಪ್ಪ ಅಮ್ಮ ಯಾವುದೇ ರಿಲೇಟಿವ್ಸ್ ಮನೆಗೆ ಅಥವಾ ಯಾವುದೇ ಫಂಕ್ಷನ್ಗೆ ಹೋದ್ರೂ ಅವ್ರು ಕೇಳೋ ಕ್ವಶನ್ ಒಂದೇ ಇರ್ತಿತ್ತು, ನಿಮ್ಮ ಮಕ್ಕಳು ಇಬ್ಬರು ಹೆಣ್ಮಕ್ಳೇ ಅಲ್ವಾ, ನಿನ್ನ ಮಕ್ಳು ಏನು ಮಾಡ್ಕೊಂಡಿದ್ದಾರೆ ಅಂತ. ಸೊ ಇವತ್ತು ನಾನು ಹೇಳ್ತೀನಿ, ನಿಮ್ಮ ಮಕ್ಳು ಏನು ಮಾಡ್ಕೊಂಡಿದ್ದಾರೆ ಅಂತ ನಾನು ಯಾವತ್ತೂ ಕೇಳಲ್ಲ. ಬಟ್ ನಿಮ್ಮ ಮಕ್ಕಳು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೀರೋ ಅದಕ್ಕಿಂತ 10 ಪಟ್ಟು ಕಷ್ಟಪಟ್ಟು ಚೆನ್ನಾಗಿ ನಾನು ನಮ್ಮ ಅಪ್ಪ ಅಮ್ಮನ ನೋಡ್ಕೊತಾ ಇದ್ದೀನಿ. ಸೊ ಬೇರೆಯವ್ರ ಮನೆ ಮಕ್ಳ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಮಕ್ಳು ಏನು ಮಾಡ್ತಿದ್ದಾರೆ ಅಂತ ಫೋಕಸ್ ಮಾಡಿ. ಹಂಗೆ ಗೆಣಸೆಲ್ಲನೂ ಕೀಳಕ್ಕೆ ಬಿಟ್ಟು ಇಲ್ಲ ಆಡ್ ಮಾರಬೇಕಾಯ್ತು ಅಂತ ಆಡ್ ಹತ್ರಕ್ಕೆ ಬಂದೆ. ಸೊ ಫೈನಲಿ ಗೆಣಸೆಲ್ಲ ಕೀಳ್ಸಿದ್ರು. ಆ ಗೆಣಸೆಲ್ಲ ಕೊಡಬೇಕಾಯಿತು ಅಂದ್ಬಿಟ್ಟು ಇವಾಗ ಬೇಗ ಗೆಣಸು ಕಿತ್ತಾಯಿತು ಅಂದ್ಬಿಟ್ಟು ಸೌತೆ ಗಿಡಕ್ಕೆ ತೀನ್ ನೆಡಬೇಕಾಯ್ತು. ತೀನ್ ನೆಡೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಗೊಬ್ಬರ ಹಾಕಿ ಮಣ್ಣು ಕೊಡಿಸ್ಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಜಾಸ್ತಿ ಏನಿಲ್ಲ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.